ಚೆನ್ನೈ ಸೂಪರ್ ಕಿಂಗ್ ತಂಡದ ಪ್ಲೇ ಆಫ್ ರೇಸ್ ಕನಸಿಗೆ ನಿನ್ನೆ ಲಕ್ನೋ ಸೂಪರ್ ಜೈಂಟ್ಸ್ ಕೊಳ್ಳಿ ಇಟ್ಟಿದೆ. ಹೌದು, ನಿನ್ನೆಯ ಪಂದ್ಯವನ್ನು ಗೆದ್ದು ಪ್ಲೇ ಆಫ್ ಹಾದಿಯನ್ನು ಸುಲಭ ಮಾಡಿಕೊಳ್ಳುವ ತವಕದಲ್ಲಿದ್ದ ಸಿಎಸ್ಕೆ ಲೆಕ್ಕಾಚಾರವೇ ಉಲ್ಟಾಪಲ್ಟಾ ಆಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ಮುಂದೆ ಮಂಡಿಯೂರಿರುವ ಚೆನ್ನೈ ಪ್ಲೇ ಆಫ್ ಹಾದಿ ಕೊಂಚ ಕಷ್ಟವೇ ಆಗಿದೆ. ಹಾಗಿದ್ರೆ ನಿನ್ನೆಯ ಪಂದ್ಯದ ಹೈಲೈಟ್ಸ್ ಅನ್ನ ನೋಡೋಣ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸ್ಟಾರ್ಟ್ ಏನು ಉತ್ತಮವಾಗಿರಲಿಲ್ಲ. ಓಪನರ್ಸ್ ಆದ ಸಂಜು ಸ್ಯಾಮ್ಸನ್ 20 ರನ್ ಮತ್ತು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ 13 ರನ್ ಗಳಿಸಿ ಔಟ್ ಆದ್ರು. ಕಳೆದ ಮ್ಯಾಚ್ ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಊರ್ವಿಲ್ ಪಟೇಲ್ ಕೇವಲ 8 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಹೀಗೆ 52 ರನ್ಗಳಿಗೆ ಚೆನ್ನೈ ತನ್ನ ಪ್ರಮುಖ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಇನ್ನು 4ನೇ ವಿಕೆಟ್ ಕಾರ್ತಿಕ್ ಶರ್ಮಾ ಹಾಗೂ ಬ್ರೇವಿಸ್ ಜೋಡಿ 44 ಎಸೆತಗಳಲ್ಲಿ 70 ರನ್ ಸೇರಿಸಿ ತಂಡದ ಮೊತ್ತವನ್ನು ಹೆಚ್ಚಿಸಿದರು. ಯುವ ಆಟಗಾರ ಕಾರ್ತಿಕ್ ಶರ್ಮಾ ತಮ್ಮ ಐಪಿಎಲ್ ಕೆರಿಯರ್ ನ 2ನೇ ಅರ್ಧ ಶತಕ ಬಾರಿಸಿದರು. ಇವರು 42 ಎಸೆತಗಳಲ್ಲಿ 71 ರನ್ ಬಾರಿಸಿದರು. ಶಿವಂ ದುಬೆ ಅವರ ಅಜೇಯ 32 ಹಾಗೂ ಪ್ರಶಾಂತ್ ವೀರ್ ಅಜೇಯ 13 ರನ್ಗಳೊಂದಿಗೆ ಚೆನ್ನೈ 187 ರನ್ ಗಳಿಸಿತು. 188 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಎಲ್ಎಸ್ಸಿ ತಂಡದ ಆರಂಭ ಭರ್ಜರಿಯಾಗಿತ್ತು. ಓಪನರ್ಸ್ ಆದ ಮಿಚೆಲ್ ಮಾರ್ಷ್ ಹಾಗೂ ಜೋಶ್ ಇಂಗ್ಲಿಷ್ ಜೋಡಿ ಭರ್ಜರಿ ಬ್ಯಾಟಿಂಗ್ ನಿಂದ ಮೊದಲ ವಿಕೆಟ್ಗೆ ಈ ಜೋಡಿ 11.4 ಓವರ್ಗಳಲ್ಲಿ 135 ರನ್ ಸೇರಿಸಿತು. ಈ ಹಂತದಲ್ಲಿ ಜೋಶ್ ಇಂಗ್ಲಿಷ್ 3 ಬೌಂಡ್ರಿ 1 ಸಿಕ್ಸರ್ ಸಹಾಯದೊಂದಿಗೆ 36 ರನ್ ಬಾರಿಸಿ ಮುಖೇಶ್ ಚೌಧರಿಗೆ ವಿಕೆಟ್ ಒಪ್ಪಿಸಿದ್ರು. ಜೋಶ್ ಇಂಗ್ಲಿಷ್ ಔಟ್ ಆಗುತ್ತಿದ್ದಂತೆ ಮಿಚೆಲ್ ಮಾರ್ಷ್ ಸಹ ಔಟ್ ಆದರು. ಮಿಚೆಲ್ 38 ರನ್ಗಳಲ್ಲಿ 9 ಬೌಂಡ್ರಿ 7 ಸಿಕ್ಸರ್ ನೊಂದಿಗೆ 90 ರನ್ ಬಾರಿಸಿದರು. ನಂತರ ಕ್ರೀಸ್ಗಿಳಿದ ಅಬ್ದುಲ್ ಸಮಾದ್ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಅವರು ಸಹ 7 ರನ್ಗಳಿಗೆ ಔಟ್ ಆದರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪತನದಿಂದ ಒತ್ತಡಕ್ಕೆ ಸಿಲುಕುತ್ತಿದ್ದ ಲಕ್ನೋಗೆ ಆಸರೆಯಾಗಿದ್ದು ಭರವಸೆಯ ಆಟಗಾರ ನಿಕೋಲಸ್ ಪೂರನ್ 17 ಎಸೆತಗಳಲ್ಲಿ ಅಜೇಯ 32 ಗಳಿಸಿದರೆ ಮುಕುಲ್ ಚೌಧರಿ ಅಜೇಯ 13 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು. ಫೈನಲಿ ಎಲ್ಎಸ್ಜಿ 16.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 188 ರನ್ ಕಲೆ ಹಾಕಿ ಭರ್ಜರಿ ಜಯ ದಾಖಲಿಸಿತು.